ಜೀವನದಲ್ಲಿ ನಾವು ನಮಗೇನ್ ಬೇಕೋ ಅದನ್ನ ಮಾತ್ರ ಅಟ್ರಾಕ್ಟ್ ಮಾಡ್ತಾ ಇಲ್ಲ. ಬದಲಿಗೆ ನಾವೇನ್ ಡಿಸರ್ವ್ ಆಗಿದ್ದೀವಿ ಅದನ್ನ ನಾವು ಅಟ್ರಾಕ್ಟ್ ಮಾಡ್ತಾ ಇದೀವಿ. ಹಾಗಾಗಿ ಲೈಫಲ್ಲಿ ನಾವು ಡಿಸರ್ವಿಂಗ್ ಆಗಿರೋದಂದ್ರೆ ಅರ್ಹರಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅವಶ್ಯಕತೆ ಆಗುತ್ತೆ. ಯಾಕಂದ್ರೆ ಡಿಸರ್ವಿಂಗ್ ಆಗಿದ್ರೆ ಯೂನಿವರ್ಸ್‌ಗೆ ನೀವು ತುಂಬಾನೇ ಸ್ಟ್ರಾಂಗ್ ಒಂದು ಸಿಗ್ನಲ್ ಅನ್ನ ಕಳಿಸ್ತೀರಾ. ಮತ್ತೆ ಹೇಳ್ತೀರಾ ಇದು ನನಗೆ ಬೇಕೇ ಬೇಕು ಅಂತ. ಹಾಗಾಗಿ ಹಣ ಅನ್ನೋದು ನಮ್ಮ ಜೀವನಕ್ಕೆ ತುಂಬಾ ತುಂಬಾ ಇಂಪಾರ್ಟೆಂಟು ಸರ್ವೈವಲ್‌ಗೆ. ಅದರಲ್ಲೂ ನಾವು ಜೀವಿಸ್ಲಿಕ್ಕೆ ನಮಗೆ ಅದು ಬೇಕೇ ಬೇಕು. ಆದ್ರೆ ಇದು ಒಂದು ಬೇಸಿಕ್ ನೀಡ್ ಅಷ್ಟೇನೆ. ನಾವು ಸಾಧನೆ ಮಾಡೋದು ತುಂಬಾ ಇರುತ್ತೆ. ಆ ನೀಡ್ಸ್ ಅನ್ನ ನಾವು ಫುಲ್ಫಿಲ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ನಾವು ಡಿಸರ್ವಿಂಗ್ ಆಗ್ಬೇಕಾಗತ್ತೆ. ಬಟ್ ಲೈಫ್‌ನ ತುಂಬಾ ಇಂಪಾರ್ಟೆಂಟ್ ಏರಿಯಾದಲ್ಲಿ ನಾವು ಏನಾದ್ರೂ ಅಚೀವ್ ಮಾಡಬೇಕು, ಸಕ್ಸಸ್ ಮಾಡಬೇಕು ಅಂತ ಇದ್ರೆ ಅಥವಾ ಹಣವನ್ನ ತುಂಬಾ ಸಂಪಾದನೆ ಮಾಡಬೇಕು ಅಂತ ಇದ್ರೆ ಅದನ್ನ ನಮಗೆ ಮಾಡೋದಕ್ಕೆ ಆಗ್ತಾ ಇರಲ್ಲ. ಯಾಕೆಂದ್ರೆ ನಮಗೆ ಗೊತ್ತಿಲ್ಲ ಯಾವ ರೀತಿಲಿ ನಾವು ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ. ತುಂಬಾ ಜನಕ್ಕೆ ಜಾಬ್ ರಿಲೇಟೆಡ್ ಸ್ಟ್ರಗಲ್ಸ್ ಇರುತ್ತೆ. ತುಂಬಾ ಜನಕ್ಕೆ ಚಿಕ್ಕ ಪುಟ್ಟ ಕೆಲಸ ಇರುತ್ತೆ. ತುಂಬಾ ಜನಕ್ಕೆ ಜಾಬೇ ಇರೋದಿಲ್ಲ. ಯಾಕೆಂದ್ರೆ ಈ ಆಸ್ಪೆಕ್ಟ್ ಅಲ್ಲಿ ತುಂಬಾ ಜನ ಸಫರ್ ಮಾಡ್ತಾ ಇರ್ತಾರೆ. ಹೇಗೆ ಜಾಬ್ ಅನ್ನ ನಾವು ಅಟ್ರಾಕ್ಟ್ ಮಾಡ್ಕೋಬೇಕು, ನಾವು ಡಿಸರ್ವ್ ಆಗಿದ್ರು ಕೂಡ, ಡಿಸರ್ವಿಂಗ್ ಆಗಿಲ್ಲ ಅಂದ್ರೂ ಕೂಡ ನಾವು ಹೇಗೆ ಜಾಬ್ ಅನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ನೋಡೋದಾದ್ರೆ, ಈ ಡ್ರೀಮ್ ಜಾಬ್ ಅಂತ ಏನಿದೆ ಅದನ್ನ ಖಂಡಿತ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು, ನೀವು ಅಟ್ರಾಕ್ಟ್ ಮಾಡ್ಬೋದು. ನಿಮಗೆ ಏನ್ ಬೇಕೋ ಅದನ್ನ ನೀವು ಎಕ್ಸಿಸ್ಟಿಂಗ್ ಜಾಬಲ್ಲಿ ಕೂಡ ನಿಮಗೆ ಹೈಕ್ ಬೇಕು, ಪ್ರಮೋಷನ್ ಬೇಕು ಅಂದ್ರೆ ಅದನ್ನ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ನೀವು ಈಗಿರೋ ಕಂಪನಿನಲ್ಲೇ ನೀವು ಹೈಕ್ ಮಾಡ್ಕೋಬೇಕು, ಪ್ರಮೋಷನ್ ತಗೋಬೇಕು ಅಂದ್ರೆ, ಅಥವಾ ನಾನು ಬೇರೆ ಜಾಬನ್ನ ಇನ್ನ ದೊಡ್ಡ ಕಂಪನಿಯಲ್ಲಿ ನಾನು ಜಾಬನ್ನ ತಗೋಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ರೆ, ಅಥವಾ ಫ್ರೆಶರ್ ಆಗಿದ್ರು ಕೂಡ ನನಗೆ ಫ್ರೆಶ್ ಜಾಬ್ ನನಗೆ ಮ್ಯಾನಿಫೆಸ್ಟ್ ಬೇಕು ಅಂದ್ರೆ, ಈ ಒಂದು 5 ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಏನು ನಿಮ್ಮ ಡ್ರೀಮ್ ಜಾಬ್ ಇದೆ, ಏನು ನಿಮ್ಮ ಡ್ರೀಮ್ ಇದೆ ನಿಮ್ಮ ಜಾಬಲ್ಲಿ, ಅದನ್ನ ನೀವು ಖಂಡಿತ ಫುಲ್ಫಿಲ್ ಮಾಡ್ಕೋಬಹುದು. ಹಾಯ್, ದಿಸ್ ಇಸ್ ಡಾಕ್ಟರ್ ಮಂಜುಳಾ ಕಿರಣ್. ಐ ಮೋಟಿವೇಶನಲ್ ಸ್ಪೀಕರ್, ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್. ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದು ಜಾಬ್ ಮ್ಯಾನಿಫೆಸ್ಟೇಷನ್ಗೋಸ್ಕರ. ಕೊನೆವರೆಗೂ ನೋಡಿ, ಎಲ್ಲ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ಅಂಡ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು 5 ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ತುಂಬಾ ಜನ ಒಳ್ಳೊಳ್ಳೆ ಪ್ರೊಫೈಲ್ ಅಲ್ಲಿ ಜಾಬ್ ಅನ್ನ ತಗೊಂಡಿದ್ದಾರೆ. ಅಂಡ್ ಇರೋ ಜಾಬ್ ಅಲ್ಲಿ ಅವರು ಹೈಕ್ ಮಾಡ್ಕೊಂಡಿದ್ದಾರೆ, ಪ್ರಮೋಷನ್ ತಗೊಂಡಿದ್ದಾರೆ. ಅವರೆಲ್ಲ ಈ ಒಂದು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರು 6 ತಿಂಗಳ ಅಥವಾ ವರ್ಷದ ಹಿಂದೆ. ಅಂಡ್ ಸ್ಟ್ರಾಂಗ್ ವೈಬ್ರೇಷನ್ ಅನ್ನ ಅವರು ಯೂನಿವರ್ಸ್ಗೆ ಕಳಿಸಿದ್ರು. ಸೊ ಅವರ ಜಾಬ್ ಮ್ಯಾನಿಫೆಸ್ಟ್ ಆಯ್ತು. ಹಾಗಾದ್ರೆ ಏನದು 5 ಸ್ಟೆಪ್ಸ್, ಯಾವ ರೂಲ್ಸ್ ಅನ್ನ ನಾವು ಫಾಲೋ ಮಾಡಬೇಕು, ಬನ್ನಿ ನೋಡೋಣ. ಮೊದಲನೇ ಸ್ಟೆಪ್ಪು ಕ್ಲಾರಿಟಿ. ತುಂಬಾ ಕ್ಲಾರಿಟಿ ಇರಬೇಕು ನಿಮಗೆ. ಯಾವ ತರಹದ ಜಾಬ್ ಬೇಕು, ಯಾವ ಪ್ರೊಫೈಲ್ ಬೇಕು ನಿಮಗೆ, ಯಾವ ರೀತಿಯ ಕಂಪನಿಯಲ್ಲಿ ಜಾಬ್ ಬೇಕು, ಎಷ್ಟು ಸ್ಯಾಲ್ರಿ ಬೇಕು, ಎಷ್ಟು ಪ್ಯಾಕೇಜ್ ಬೇಕು ಅನ್ನೋದು, ಇದೆಲ್ಲದರ ಬಗ್ಗೆ ತುಂಬಾ ಕ್ಲಾರಿಟಿ ಇರಬೇಕು ನಿಮಗೆ. ಎಕ್ಸಾಕ್ಟ್ ಆಗಿ ನಿಮಗೆ ಏನ್ ಬೇಕು ಅಂತ ನೀವು ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಯಾಕೆಂದ್ರೆ ಬರೀ ಸ್ಯಾಲ್ರಿ ಬೇಕು ಅಂದ್ರೆ ನೆಕ್ಸ್ಟ್ ಕಂಪನಿಯಲ್ಲಿ ಸ್ಯಾಲ್ರಿ ಸಿಗ್ಬೋದು, ಆದ್ರೆ ಎನ್ವಿರಾನ್ಮೆಂಟ್, ಕಂಪನಿಯ ಎನ್ವಿರಾನ್ಮೆಂಟ್ ಇರೋದಕ್ಕಿಂತ ಕೆಟ್ಟದಾಗಿದ್ರೆ ಏನ್ ಮಾಡ್ತೀರಾ? ಅದಕ್ಕೋಸ್ಕರ ಕೇರ್ಫುಲ್ ಆಗಿರಿ. ಸೊ ಕೇರ್ಫುಲ್ ಆಗಿ ಥಿಂಕ್ ಮಾಡಿ. ಒಂದು ಕಾಂಬಿನೇಷನ್ ಅಲ್ಲಿ ಎಲ್ಲವನ್ನ ಮ್ಯಾನಿಫೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆ ಜಾಬ್ ಪ್ರೊಫೈಲ್ ಇರಬೇಕು, ಆಪರ್ಚುನಿಟೀಸ್ ಇರಬೇಕು, ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅಲ್ಲಿ ಅವಕಾಶ ಇರಬೇಕು, ಒಳ್ಳೆ ಎಂಪ್ಲಾಯರ್ ಇರಬೇಕು, ಮೋಸ್ಟ್ ಇಂಪಾರ್ಟೆಂಟು. ಅಂಡ್ ಒಳ್ಳೆ ಪ್ಯಾಕೇಜ್ ಜೊತೆಗೆ ಓವರ್ ಆಲ್ ಒಂದು ನಿಮ್ಮ ಎನ್ವಿರಾನ್ಮೆಂಟ್ ಏನಿದೆ, ನಿಮ್ಮ ಕೊಲೀಗ್ಸ್ ಏನಿದ್ದಾರೆ ಅವರೆಲ್ಲ ಕರೆಕ್ಟ್ ಆಗಿರಬೇಕು. ಓವರ್ ಆಲ್ ಕ್ಲಾರಿಟಿ ಇಟ್ಕೊಂಡು ನೀವು ಮ್ಯಾನಿಫೆಸ್ಟ್ ಮಾಡಬೇಕಾಗತ್ತೆ. ಅಂಡ್ ಎರಡನೇದಾಗಿ ನಿಮಗೆ ಗ್ರಾಟಿಟ್ಯೂಡ್ ಇರಬೇಕು. ಗ್ರಾಟಿಟ್ಯೂಡ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ನಿಮ್ಮ ಹತ್ರ ಆಲ್ರೆಡಿ ಏನಿದೆ ಅದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿದ್ರೆ ಯೂನಿವರ್ಸ್ ನಿಮಗೆ ಇನ್ನೂ ಜಾಸ್ತಿ ಕೊಡುತ್ತೆ. ಅಂದ್ರೆ ಈಗಾಗಲೇ ನೀವು ಜಾಬ್ ಮಾಡ್ತಾ ಇದ್ದೀರಾ, ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಅದರ ಬಗ್ಗೆ ನೀವು ಹಾರ್ಟ್ಫುಲಿ ಥ್ಯಾಂಕ್ಫುಲ್ ಆಗಿರಬೇಕು. ಅದನ್ನ ಬಿಟ್ಟು ತಿರಸ್ಕಾರದಿಂದ ನೋಡೋದು, ಕೆಟ್ಟದಾಗಿ ಜಾಬ್ ಬಗ್ಗೆ ಮಾತಾಡೋದು, ಬಾಸ್ ಬಗ್ಗೆ ಆಡ್ಕೊಳ್ಳೋದು, ನೆಗೆಟಿವ್ ಆಗಿ ಎಲ್ಲ ಕಡೆ ನೀವು ಸ್ಪ್ರೆಡ್ ಮಾಡೋದು, ಹೀಗೆ ಯಾವುದೇ ನೆಗೆಟಿವಿಟಿ ನಿಮ್ಮ ಎಕ್ಸಿಸ್ಟೆನ್ಸ್ ಜಾಬ್ ಬಗ್ಗೆ ಇದ್ರೆ ಅದನ್ನ ಇವತ್ತೇ ಇಮ್ಮಿಡಿಯೇಟ್ ಆಗಿ ಈ ಕ್ಷಣನೇ ಬಿಟ್ಬಿಡಿ. ನಂಗೆ ಅರ್ಥ ಆಗುತ್ತೆ, ಕೆಲವು ಸರಿ ಜಾಬ್ ನಾವು ಏನ್ ಮಾಡ್ತಾ ಇರ್ತೀವಿ ಅದು ತುಂಬಾ ಹೆಕ್ಟಿಕ್ ಆಗಿರುತ್ತೆ. ಇಲ್ಲ, ಆ ಬಾಸ್ ಇರ್ತಾನಲ್ಲ ಅವನು ತುಂಬಾ ಟಾಕ್ಸಿಕ್ ಆಗಿರ್ತಾನೆ, ಮ್ಯಾನಿಪುಲೇಟ್ ಮಾಡುವಂತ ಕೊಲೀಗ್ಸ್ ಇರ್ತಾರೆ. ಅಂತ ಜಾಗದಲ್ಲಿ ಪಾಸಿಟಿವ್ ಆಗಿರೋದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಪಾಸಿಟಿವಿಟಿನ ನಾವು ಬೆಳೆಸ್ಕೊಳ್ಳೇಬೇಕು. ಏಕೆಂದ್ರೆ ಹೊರಗಡೆಯಿಂದ ನಾವು ಯಾವತ್ತೂ ಒಳ್ಳೆತನವನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಾರ್ದು. ನಮ್ಮೊಳಗಡೆ ನಾವು, ನಮ್ಮ ಮೈಂಡ್ ಅಲ್ಲಿ ನಾವು ಪಾಸಿಟಿವಿಟಿನ ಬೆಳೆಸ್ಕೋಬೇಕು. ಜಾಬ್ ಬಗ್ಗೆ ಒಂದು ಗೌರವವನ್ನ ನಾವು ಇಟ್ಕೋಬೇಕು. ಬಿಕಾಸ್ ಇದು ಸಿಂಪಲ್ ಥಿಂಗು. ನೀವು ಯೋಚನೆ ಮಾಡಿ, ಈಗಿರೋ ಜಾಬ್ ಇಂದಾನೆ ನೀವು EMIs ಕಟ್ತಾ ಇರ್ತೀರಾ, ಮನೆ ನಡೀತಾ ಇರುತ್ತೆ, ಬಾಡಿಗೆ ಕಟ್ತಾ ಇರ್ತೀರಾ, ನಿಮ್ಮ ಪೆಟ್ರೋಲ್ ಖರ್ಚಾಗ್ತಾ ಇರುತ್ತೆ, ತುಂಬಾ ಕೆಲಸಗಳಿಗೆ ಆ ಸ್ಯಾಲರಿ ಹಣವನ್ನ ನೀವು ಯೂಸ್ ಮಾಡ್ತಾ ಇರ್ತೀರಾ. ಹಾಗಾಗಿ ಥ್ಯಾಂಕ್ಫುಲ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಯೋಚನೆ ಮಾಡಿ, ಈ ಜಾಬ್ ಇಲ್ಲ ಅಂದಿದ್ರೆ ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಾ ಇದ್ರಿ ನೀವು. ಅದಕ್ಕೋಸ್ಕರ ನೀವು ಗ್ರೇಟ್ಫುಲ್ ಆಗಿರ್ಬೇಕು, ಗ್ರಾಟಿಟ್ಯೂಡ್ ಇಟ್ಕೋಬೇಕು. ಥ್ಯಾಂಕ್ ಯು ಯೂನಿವರ್ಸ್. ತುಂಬಾ ಜನರ ಹತ್ರ ನನ್ನಲ್ಲಿರೋ ಜಾಬ್ ಕೂಡ ಇಲ್ಲ, ನನಗೆ ಈ ಜಾಬ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಇದನ್ನ ನೀವು ಹೇಳ್ತಾ ಇದ್ರೆ ಯೂನಿವರ್ಸ್ ನಿಮಗೆ ಇನ್ನು ಒಳ್ಳೆ ಜಾಬ್ ಅನ್ನ ಕೊಡೋದಕ್ಕೆ ಶುರು ಮಾಡುತ್ತೆ. ಮೂರನೇದಾಗಿ ಲಾ ಆಫ್ ಅಟ್ರಾಕ್ಷನ್ ನ ಆಕ್ಟಿವಿಟೀಸ್ ನ ಮಾಡಬೇಕು. ಇದರಲ್ಲಿ 2 ಕೆಲಸ ನೀವು ಮಾಡಬೇಕು. ಮೊದಲನೇದು ಅಫರ್ಮೇಷನ್ ರೈಟಿಂಗ್. ಜಾಬ್ ಅಫರ್ಮೇಷನ್ಸ್ ಬರೆಯೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ನೀವು ಯಾವ ತರಹದ ಜಾಬ್ ಬೇಕು ಅನ್ನೋದನ್ನ
ಅಫರ್ಮ್ ಮಾಡ್ಬೇಕಂದ್ರೆ ಸಂಕಲ್ಪ ಮಾಡ್ಕೋಬೇಕು. ಅದ್ರ ಬಗ್ಗೆ ಕ್ಲಿಯರ್ ಆಗಿ ಅಫರ್ಮೇಷನ್ ರೇಟಿಂಗ್ ಅನ್ನ ನೀವು ಮಾಡಬೇಕು. ಅದನ್ನೇ ಕೂಡ ವಿಜುವಲೈಸ್ ಕೂಡ ಮಾಡ್ಬೇಕಾಗತ್ತೆ. ಆಲ್ರೆಡಿ ಆ ಜಾಬ್ ನಿಮಗೆ ಸಿಕ್ಬಿಟ್ಟಿದೆ, ಅಲ್ಲಿ ಕೆಲಸ ಮಾಡ್ತಿರೋ ಅನ್ನೋ ರೀತಿಯಲ್ಲಿ ನೀವು ವಿಜುವಲೈಸೇಷನ್ ಮಾಡಬೇಕು. ಅಫರ್ಮೇಷನ್ ರೈಟಿಂಗ್ ನಿಮಗೆ ಗೊತ್ತೇ ಇದೆ. ಫಾರ್ ಎಕ್ಸಾಂಪಲ್, ಥ್ಯಾಂಕ್ ಯು ಗಾಡ್, ನನಗೆ ವಿಪ್ರೋ ಕಂಪನಿಯಲ್ಲಿ 10 ಲಕ್ಷ ಪರ್ ಆ್ಯನಮ್ ಪ್ಯಾಕೇಜ್ ಸಿಕ್ಕಿದ್ದಕ್ಕೆ ನಾನು ನನ್ನ ಫ್ಯಾಮಿಲಿ ಜೊತೆ ತುಂಬ ಹ್ಯಾಪಿಯಾಗಿರೋದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಥವಾ ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಕರ್ನಾಟಕ ಬ್ಯಾಂಕಲ್ಲಿ ಅಥವಾ ಯಾವುದೋ SBI ಬ್ಯಾಂಕಲ್ಲಿ ನನಗೆ ಮ್ಯಾನೇಜರ್ ಆಗಿ ಕೆಲಸ ಸಿಕ್ಕಿದೆ, ನನಗೆ ತಿಂಗಳಿಗೆ 2 ಲಕ್ಷ ರೂಪಾಯಿ ಸ್ಯಾಲ್ರಿ ಬರ್ತಾ ಇದೆ, ತುಂಬ ಸಂತೋಷವಾಗಿದ್ದೀನಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಿಂಪಲ್ ಆಗಿ ಅಫರ್ಮೇಷನ್ ಅನ್ನು ನೀವು ಕ್ಲಿಯರ್ ಆಗಿ ಬರ್ಕೋಬೇಕಾಗುತ್ತೆ. ನಿಮ್ಮ ಡ್ರೀಮ್ ಜಾಬು ಆಲ್ರೆಡಿ ಸಿಕ್ಕಿದೆ ಅಂತ ನೀವು ಫಾರ್ಮ್ ಮಾಡ್ಕೋಬೇಕು. ಸಿಗುತ್ತೆ ಅಥವಾ ಸಿಗಲಿದೆ ಅಂತ ಅಫರ್ಮೇಷನ್ ಅನ್ನ ನೀವು ಫಾರ್ಮ್ ಮಾಡ್ಕೊಳಕ್ ಹೋಗಬೇಡಿ. ಅಂಡ್ ಎರಡನೇದು ವಿಜುವಲೈಸ್ ಮಾಡಬೇಕು. 2 ಸತಿ ನೀವು ವಿಜುವಲೈಸ್ ಮಾಡಬೇಕು. ಯಾವಾಗ ಮಾರ್ನಿಂಗ್ ಮತ್ತೆ ನೈಟ್ ಮಲಗೋದಕ್ಕೆ ಮುಂಚೆ 5 ನಿಮಿಷ ನೀವು ಮಲಗೋದಕ್ಕೆ ಮುಂಚೆ ಎದ್ದ ತಕ್ಷಣ 5 ನಿಮಿಷ ನೀವು ವಿಜುವಲೈಸ್ ಮಾಡಲೇಬೇಕು. ಇದು ಮಸ್ಟ್. ಹೇಗೆ ಅಂದ್ರೆ, ನಿಮಗೆ ಈಗಾಗಲೇ ಇಮೇಲ್ ಬಂದಿದೆ, ನಿಮಗೆ ಜಾಬ್ ಆಫರ್ ಬಂದಿದೆ, ಸಿವಿಯನ್ನು ಶೇರ್ ಮಾಡಿದ್ದೀರಾ, ಅದು ಶಾರ್ಟ್ ಲಿಸ್ಟ್ ಆಗಿದೆ, ಇಂಟರ್ವ್ಯೂಗೆ ಹೋಗಿದ್ರಿ, ಕ್ಲಿಯರ್ ಆಯಿತು, ಜಾಯ್ನಿಂಗ್ ಡೇಟ್ ಸಿಕ್ತು, ಆ ದಿನ ಹೋದ್ರಿ, ಆಫೀಸಲ್ಲಿ ಎಲ್ಲ ಕೊಲೀಗ್ಸ್ ಅನ್ನ ನೀವು ಮಾತಾಡ್ಸಿದ್ರಿ, ತುಂಬಾ ಹ್ಯಾಪಿ ಆಗಿದ್ರಿ, ಮ್ಯಾನೇಜರು ತುಂಬಾ ಸಪೋರ್ಟಿವ್ ಆಗಿದ್ರು. ಈ ಪ್ರೋಸೆಸ್ ಅನ್ನ ನೀವು ವಿಜುವಲೈಸ್ ಮಾಡಬೇಕು. ಎಲ್ಲಿವರೆಗೆ ಜಾಬ್ ಸಿಗಲ್ಲ ಅಲ್ಲಿವರೆಗೂ ಅಫರ್ಮೇಷನ್ ಬರಿತಾ ಈ ವಿಜುವಲೈಸೇಷನ್ ನೀವು ಮಾಡಲೇಬೇಕು. ಅಂಡ್ 4ನೇದು, ಇನ್ಸ್ಪೈರ್ಡ್ ಆಕ್ಷನ್ ಅನ್ನ ನೀವು ತಗೋಬೇಕು. ಇನ್ಸ್ಪೈರ್ಡ್ ಆಕ್ಷನ್ ಯಾಕೆ ತಗೋಬೇಕು ಅಂದ್ರೆ, ನೀವು ಈಗಾಗಲೇ ಗ್ರಾಟಿಟ್ಯೂಡ್ ಆಯ್ತು, ಅಫರ್ಮೇಷನ್ ಮಾಡಿದ್ರಿ, ವಿಜುವಲೈಸೇಷನ್ ಮಾಡಿದ್ರಿ, ನೀವು ಕ್ಲಿಯರ್ ಆಗಿದ್ರಿ, ಆಪರ್ಚುನಿಟೀಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಯಾವುದೇ ಕಡೆಯಿಂದ ಆಗಿರಲಿ, ಯಾವುದೇ ರಿಸೋರ್ಸ್ ಇಂದ ನಿಮಗೆ ಆಫರ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಜಾಬ್ ಇದೆ ಅಂತ ಗೊತ್ತಾದ ಕೂಡಲೇ ಇನ್ಸ್ಪೈರ್ಡ್ ಆಕ್ಷನ್ ತಗೋಬೇಕು. ಅಂದ್ರೆ ಸಕ್ಸಸ್ ಆಗೋಕೆ ಏನೆಲ್ಲ ಆಕ್ಟಿವಿಟಿನ ನೀವು ಮಾಡಬೇಕು ಅದನ್ನೆಲ್ಲ ನೀವು ಮಾಡೋದಕ್ಕೆ ಶುರು ಮಾಡ್ಕೋಬೇಕು. ನಿಮಗೆ ಅನ್ಸಿದ್ರೆ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಇನ್ನೂ ಜಾಸ್ತಿ ಕಮಾಂಡ್ ಬೇಕು ನನಗೆ, ಡೇಟಾ ಸೈನ್ಸ್ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, CC+ ಇರ್ಬೋದು, ಒರಾಕಲ್ ಆಗಿರ್ಬೋದು, ಫಿನಾನ್ಸ್ ಫೀಲ್ಡ್ ಇರ್ಬೋದು, ಈಗ ತುಂಬಾ ಜಾಬ್ ಆಪರ್ಚುನಿಟೀಸ್ ಬರ್ತಾ ಇರುವಂತ ಒಂದು AI ಇರ್ಬೋದು, ಹೀಗೆ ಯಾವ ಟಾಪಿಕ್ ಅಲ್ಲಿ ನೀವು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಆ ಒಂದು ಏರಿಯಾದಲ್ಲಿ ಇಂಪ್ರೂವ್ ಮಾಡ್ಕೋಬೇಕು. ಕಮ್ಯುನಿಕೇಶನ್ ಸ್ಕಿಲ್ಸ್ ಕಡಿಮೆ ಇದ್ರೆ ಅದನ್ನ ಇಂಪ್ರೂವ್ ಮಾಡ್ಕೋಬೇಕು. ಆಗ ಯೂನಿವರ್ಸ್ ನಿಮಗೆ ಸಿಗ್ನಲ್ ಕೊಡುತ್ತೆ, ಇವನು ಅಥವಾ ಇವಳು ಈ ಜಾಬ್ಗೆ ರೆಡಿ ಇದ್ದಾರೆ ಅಂತ. ಆ ಒಂದು ಸಿಗ್ನಲ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ. ಆಗ ನೀವು ಅದನ್ನ ಕ್ಯಾಚ್ ಮಾಡಬೇಕಾಗುತ್ತೆ. ಸೊ ನೀವು ಆಕ್ಷನ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಸಿಗ್ನಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಿಮ್ಮೊಳಗೇನೆ ನಿಮ್ಗೆ ಅನ್ನಿಸ್ಬೇಕು, ನಾನು ಈ ಜಾಬ್ಗೆ ಅರ್ಹಳಾಗಿದ್ದೀನಿ, ಡಿಸರ್ವ್ ಆಗಿದ್ದೀನಿ. ಅಲ್ಲಿವರೆಗೂ ನೀವು ರೆಡಿ ಆಗ್ತಾನೆ ಇರಬೇಕಾಗತ್ತೆ. ನಿಮಗೆ ಅನ್ನಿಸ್ಬೇಕು, ಎಕ್ಸಿಸ್ಟಿಂಗ್ ಜಾಬ್ಗಿಂತ 30% ಜಾಸ್ತಿ ಸ್ಯಾಲ್ರಿ ಬರೋ ಅಷ್ಟು ನಾನು ಡಿಸರ್ವ್ ಆಗಿದ್ದೀನಿ ಅಂತ. ಸೊ ಡಿಸರ್ವಿಂಗ್ ಫೀಲ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟು. ಯಾವಾಗ ನೀವು ಪ್ರಿಪರೇಷನ್ ಮಾಡ್ತಾ ಇರ್ತೀರೋ ಆಗ ನಿಮಗೇನೆ ಅನ್ಸುತ್ತೆ, ಎಸ್, ನಾನು ಈ ಜಾಬ್ಗೆ ಡಿಸರ್ವ್ ಆಗಿದ್ದೀನಿ, ನನಗಿದು ಸಿಕ್ಕೇ ಸಿಗುತ್ತೆ ಅಂತ. ಆವಾಗ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಪಾಸಿಟಿವಿಟಿನೂ ಜಾಸ್ತಿ ಆಗುತ್ತೆ. 5ನೇ ಸ್ಟೆಪ್ಪು, ಇದು ಲಾಸ್ಟ್ ಸ್ಟೆಪ್ಪು. ನೀವು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮತ್ತೆ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ಅಲ್ಲಿ 100ಕ್ಕೆ 100% ನಂಬಿಕೆಯನ್ನ ಇಟ್ಕೋಬೇಕು. ಯಾಕೆಂದ್ರೆ ಡೌಟ್ಫುಲ್ ಆಗಿ ಮಾಡಿದ್ರೆ ಯಾವ ಮ್ಯಾನಿಫೆಸ್ಟೇಷನ್ ನಿಮಗೆ ಸಕ್ಸಸ್ ಆಗಲ್ಲ. ಹಾಗಾಗಿ ನಂಬಿಕೆ ಇರೋದು ತುಂಬಾ ಇಂಪಾರ್ಟೆಂಟು. ನೀವು ಅಂದ್ಕೋಬೇಕು, ನಾನು ಈ ಕೆಲಸವನ್ನ ಮಾಡೇ ಮಾಡ್ತೀನಿ, ಅದಕ್ಕೋಸ್ಕರನೇ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು, ನಾನು ಪ್ರಿಪೇರ್ ಆಗ್ತಾ ಇರೋದು, ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಆಕ್ಷನ್ಸ್ ಅನ್ನ ನಾನು ತಗೊಳ್ತಾ ಇದ್ದೀನಿ, ಗ್ರಾಟಿಟ್ಯೂಡ್ ಇಟ್ಕೊಂಡಿದ್ದೀನಿ. ಹಾಗಾಗಿ ಮ್ಯಾನಿಫೆಸ್ಟೇಷನ್ನು 100% ಸಕ್ಸಸ್ ಆಗೇ ಆಗುತ್ತೆ ಅಂತ ನಿಮಗೆ ಫೇತ್ ಇರಬೇಕು. ಆಗ ಯೂನಿವರ್ಸು ತನ್ನ ಟೈಮ್ಗೆ ಅನುಗುಣವಾಗಿ ನಿಮಗೆ ಏನು ಬೇಕೋ, ನೀವು ರಿಸೀವ್ ಆಗೋದಕ್ಕೆ ರೆಡಿ ಆಗಿದ್ದೀರಾ ಅಂತ ಅಂದ್ರೆ ನಿಮಗೆ ಏನು ಬೇಕೋ ಅದನ್ನ ಅದು ಕೊಡ್ತಾ ಹೋಗುತ್ತೆ. ಆಗ ನಿಮ್ಮ ಡ್ರೀಮ್ ಜಾಬ್ ಏನಿದೆ ಅದು 100% ನಿಮ್ಮ ಕೈಗೆ ಸಿಕ್ಕೇ ಸಿಗುತ್ತೆ. ಯೂನಿವರ್ಸ್ ಸುಮ್ಮನೆ ಅಂತೂ ಇರಲ್ಲ. ಫೋನ್ ಕಾಲ್ ಬರ್ಬೋದು, ಮೆಸೇಜ್ ಬರ್ಬೋದು, ಯಾರಿಂದನೋ ನಿಮಗೆ ರೆಫರ್ ಸಿಗ್ಬೋದು. ಈ ತರ ಆಪರ್ಚುನಿಟೀಸ್ ಅನ್ನೋದು ನಿಮಗೆ ಕಳಿಸುತ್ತೆ. ಸೊ ನೀವೀಗ ಏನ್ ಮಾಡ್ಬೇಕು ಅಂದ್ರೆ, ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದೀರಾ ಅಂತ ನನಗೆ ಗೊತ್ತಾಗ್ಬೇಕು ಅಂದ್ರೆ ನನಗೆ ಮೆಸೇಜ್ ಮಾಡಿ, ಜಾಬ್ ಮ್ಯಾನಿಫೆಸ್ಟ್ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.